ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಥರ್ಡ್ ಟೆಸ್ಟ್ನ ಡೇ 1 ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಡೇ 1ನಲ್ಲಿ ನಮ್ಮ ಇಂಡಿಯಾ ಯಾವ ರೀತಿ ಇಂಗ್ಲೆಂಡ್ನ ಕಟ್ ಆಗ್ತದೆ, ಅದೇ ರೀತಿಯಾಗಿ ಇಂಗ್ಲೆಂಡ್ ಯಾವ ರೀತಿ ಡಾಮಿನೇಟ್ನ ಮಾಡಿರೋದು, ಅದು ಕೂಡ ಸಾಲಿಡ್ ಹಾಕೊಂಡು ಕಂಬ್ಯಾಕ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ. ಅರ್ಲಿ ಬ್ರೇಕ್ಗಳು ಬಿದ್ದರೂ ಕೂಡ ಇಂಗ್ಲೆಂಡು ಅದು ಯಾವ ರೀತಿ ಕಂಬ್ಯಾಕ್ ಮಾಡ್ತು, ಅದೇ ರೀತಿ ನಮ್ಮ ಇಂಡಿಯಾ ಯಾವ ರೀತಿ ಡೇ 1ನಲ್ಲಿ ಸ್ಮ್ಯಾಶ್ ಡೌನ್ ದ ಗ್ರೌಂಡ್ ಆ ರೀತಿ ಮಾಡ್ಕೊಳ್ತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ ಇಂಡಿಯಾಗೆ ಮೇನ್ ಕನ್ಸರ್ನ್ ಆಗಿತ್ತು ಇಂಜುರಿ ಸಮಸ್ಯೆ, ಅದು ಯಾರಿಗೆ ಇಂಜುರಿ ಆಯಿತು, ಅದು ಯಾವ ಟೈಮಲ್ಲಿ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲೊಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟು ರೇಟಿಗೆ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮು ಮೊದಲೇದಾಗಿ ಸಿಕ್ಕಾಪಟ್ಟೆ 13 ಕನ್ಸಿಸ್ಟೆನ್ಸಿಯಾಗಿ ಟಾಸ್ನ ಸೋತಿರೋದು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮು. ಅದೇ ರೀತಿಯಾಗಿ ನಿನ್ನೆ ಟೆಸ್ಟಲ್ಲೂ ಕೂಡ ಟಾಸ್ ಟೈಮಲ್ಲಿ ನಮ್ಮ ಇಂಡಿಯಾ ಟಾಸ್ನ ಸೋತ್ಕೊಂಡು ಬೌಲಿಂಗ್ನ ತೆಗೆದುಕೊಳ್ಳೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇಂಗ್ಲೆಂಡ್ ಚಾಯ್ಸ್ ಮಾಡ್ಕೊಳ್ತು ಬ್ಯಾಟಿಂಗ್ ಯಾಕಪ್ಪ ಅಂತೇಳಿ 2 ಟೆಸ್ಟಲ್ಲೂ ಕೂಡ ಬೆಸ್ಟ್ ಹಾಕೊಂಡಿರೋದ್ರಿಂದ ಬ್ಯಾಟಿಂಗು ಪಿಚ್ ಒಂಥರ ಬ್ಯಾಟಿಂಗ್ಗೆ ಪ್ಯಾರಡೈಸ್ ಇತ್ತು 2 ಟೆಸ್ಟಲ್ಲಿ ಕೂಡ. ಅದೇ ರೀತಿಯಾಗಿ ಇಲ್ಲಿ ಬ್ಯಾಟಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಟೆಸ್ಟ್ ಮಾಡಿಕೊಂಡು ಬೆನ್ ಸ್ಟೋಕ್ ಅವರು ಅಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅವರು ಬ್ಯಾಟಿಂಗ್ ಅಪ್ರೋಚ್ ಮಾಡಿಕೊಂಡ್ರು ಇಂಗ್ಲೆಂಡ್ ಅವರು. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಚೇಂಜಸ್ ಏನಪ್ಪ ಅಂತ ನಾನು ಹೇಳಿದ್ದೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಸೇಮ್ ಹಾಕೊಂಡಿರ್ತಾರೆ, ಬೂಮ್ರಾ ಅವ್ರು ಬರ್ತಾರೆ ಪ್ರಸಿದ್ಧ ಅವ್ರ ಜಾಗದಲ್ಲಿ, ಅದು ಪೇಸ್ ಅಟ್ಯಾಕ್ ಕರೆಕ್ಟ್ ಆಗಿರುತ್ತೆ. ವಾಷಿಂಗ್ಟನ್ ಅವರು ಬರ್ತಾರೆ, ಅದೇ ರೀತಿಯಾಗಿ ಸಾಯಿ ಬದಲೇದಾಗಿ ಕರುಣ್ ಅವರು ಬರ್ತಾರೆ. ನಾನು ಹೇಳಿದ ತರವೇ ಪ್ಲೇಯಿಂಗ್ 11 ಬಂದಿತ್ತು. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಮೇನ್ ಹಾಕೊಂಡು ಪ್ಲೇಯಿಂಗ್ 11 ಕನ್ಸರ್ನ ಕರೆಕ್ಟ್ ಹಾಕೊಂಡಿತ್ತು, ಏನು ಕೂಡ ಅಷ್ಟೊಂದು ಅಜೀಬ್ ಹಾಕೊಂಡೇನು ಇರಲಿಲ್ಲ. ಮೇನ್ ಇಂಡಿಯನ್ ಟೀಮೇ ಹೋಗ್ದಿರೋ ಹಾಗೆ ಇತ್ತು. ಅದೇ ರೀತಿಯಾಗಿ ಬಂದಂಥ ಇಂಗ್ಲೆಂಡ್ ಟೀಮ್ ಅಂತೂ ಸ್ಟಾರ್ಟಿಂಗ್ ಆಫ್ ದ ವಿಕೆಟ್ ಸಿಕ್ಕಾಪಟ್ಟೆ ಟೈಮ್ ಹಾಕೊಂಡು ಕೊಟ್ಟದ್ದು ಅಂತಲೇ ಹೇಳ್ಬೋದಾಗಿದೆ. ಕ್ಯಾರ್ಲಿ ಅದೇ ರೀತಿ ಡೆಕೆಡ್ ಅವರು ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲಿ ಸಿಕ್ಕಾಪಟ್ಟೆ 43 ರನ್ ತನಕ ಕೂಡ ಜೊತೆ ಆಟ ಆಡ್ಕೊಂಡು ಅಲ್ಲಿ ತನಕ ಕೂಡ ನೋ ವಿಕೆಟ್ ಲೆಸ್ಸಲ್ಲಿ ಇಂಗ್ಲೆಂಡ್ ಟೀಮ್ ಹೋಗ್ತಾ ಇತ್ತು. ಯಾರಿಗೂ ಕೂಡ ಬ್ರೇಕ್ ಥ್ರೂಗಳು ಬರ್ತಾ ಇರಲಿಲ್ಲ. ಅನಿವನ್ ಬೌನ್ಸ್ ಇದ್ರು ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಗ್ಯಾದರ್ ಮಾಡ್ತಾ ಇದ್ರು ಇಂಗ್ಲೆಂಡ್ ಬ್ಯಾಟರ್ಸ್ಗಳು. ಆ ರೀತಿ ಸಾಲಿಡ್ ಹಾಕೊಂಡು ಪ್ಲಾಟ್ಫಾರ್ಮ್ನ ಬೂಮ್ರಾ ಅವ್ರಿಗೂ ಕೂಡ ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಇದು ಒಂಥರ ಬ್ಯಾಸ್ಬಾಲ್ ಅಪ್ರೋಚೇ ಅಲ್ಲ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಟೀಮ್ದು. ಸಿಕ್ಕಾಪಟ್ಟೆ ಅಜೀಬ್ ಬ್ಯಾಟಿಂಗ್ ಲೈನಪ್ ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಸ್ಲೋ ಅಂತ ಹೇಳಿದರೆ ಟೆಸ್ಟ್ಗಿಂತ ಅಜೀಬ್ ಹಾಕೊಂಡು ಆಟಾಡಿರೋ ಥರ ಆಟಾಡಿರೋದಿಲ್ಲಿ ಇಂಗ್ಲೆಂಡ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ. ಏನಪ್ಪ ಅಂತ ಹೇಳಿ ಕ್ಯಾರ್ಲಿ ಅವರು ಕೊನೆಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದಾದ್ಮೇಲೆ ಒಂದು ಅಂತ 2 ಬೇಗನೆ ಅರ್ಲಿ ಬ್ರೇಕ್ ಥ್ರೂಗಳನ್ನ ತಂದು ಕೊಟ್ಟಿರೋದು. ಕ್ಯಾರ್ಲಿ ಅವರು 18 ರನ್ಗೆ ರಿಷಬ್ ಪಂತ್ ಅವ್ರಿಗೆ ಔಟ್ ಆಗಿರೋದು, ಅಂದರೆ ಕ್ಯಾಚ್ನ ಹಿಡಿದಿರೋದು ನಿತೀಶ್ ಕುಮಾರ್ ರೆಡ್ಡಿ ಅವರ ಓವರಲ್ಲಿ. ಬೆನ್ ಡಕೆಟ್ ಅವರು ಕೂಡ ಅವ್ರು ಹೋಗ್ತಿರೋ ಹಾಗೇನೆ ರಿಷಬ್ ಪಂತೆ ಕ್ಯಾಚ್ ಹಿಡಿದಿರೋದು, ನಿತೀಶ್ ಕುಮಾರ್ ರೆಡ್ಡಿ 2 ಕೂಡ ಸಿಮಿಲರ್ ಹಾಕೊಂಡು ಒಂದು ಲೆಗ್ಗಿಂದ ಅದೇ ರೀತಿ ಒಂದು ಆಫಿಂದ ಬಂದಿರುವಂಥ ವಿಕೆಟ್ಸ್ ಅಂತಲೇ ಹೇಳ್ಬೋದಾಗಿದೆ. 23ಕ್ಕೆ ಡಕೆಟ್ ಅವರು ಔಟು, ಕ್ಯಾರ್ಲಿ ಅವರು 18 ರನ್ಗೆ ಔಟು. ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಮೇನ್ ಹಾಕೊಂಡು ರಿಷಬ್ ಪಂತ್ ಅವರ ಇಂಜುರಿ. ನಮ್ಮ ಇಂಡಿಯಾಗೆ ಮೇನ್ ಕನ್ಸರ್ನ್ ಆಗ್ತಿರೋದು ರಿಷಬ್ ಪಂತ್ ಅವ್ರ ಇಂಜುರಿ. ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಬ್ಯಾಟಿಂಗ್ ಲೈನಪ್ನ ಬೆನ್ನೆಲುಬಾಗಿರುವಂಥ ರಿಷಬ್ ಪಂತ್ ಅವ್ರ ಇಂಜುರಿ ಆಗಿರೋದನ್ನು ನೋಡ್ತಾ ಇದೆ. ಥಮ್ ಇಂಜುರಿ ಆಗಿದೆ ಅವ್ರಿಗೆ. ಕೀಪಿಂಗ್ ಕ್ಯಾಚ್ನ ಹಿಡಿಲಿಕ್ಕೆ ಹೋಗ್ಕೊಂಡು ಸಿಕ್ಕಾಪಟ್ಟೆ ಡೈ ಹಾರ್ಲಿಕ್ಕೆ ಹೋಗ್ಕೊಂಡು ಅದೊಂಥರ ಥಮ್ಗೆ ಬಿದ್ದಿರುವಂಥ ಬೋಲ್ ಅಂತಲೇ ಹೇಳ್ಬೋದಾಗಿದೆ. ಇದು ಇಂಡಿಯಾಗೆ ಮೇನ್ ಕನ್ಸರ್ನ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ ಮೇನ್ ಹಾಕೊಂಡು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇರೋದಾದರೆ ಅಲ್ಲಿ ಹೆಚ್ಚಿನದಾಗಿ ಸ್ಕೋರ್ ಶುಭ್ಮನ್ ಬಿಟ್ಟರೆ ಮೇನ್ ಹಾಕೊಂಡು ರಿಷಬ್ ಅವರಿಂದನೇ ಹೆಚ್ಚಿನದಾಗಿ ಬ್ಯಾಟಿಂದ ರನ್ಸ್ ಬಂದಿರೋದು. ಆದರೆ ಇವಾಗ ರಿಷಬ್ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ನಮ್ಮ ಇಂಡಿಯಾಗೆ ದೊಡ್ಡ ಟ್ರಬಲ್ ಅಂತಲೇ ಹೇಳ್ಬೋದಾಗಿದೆ. ಏನಾಗತ್ತೆ ನನ್ನ ಪ್ರಕಾರ ಕಂಬ್ಯಾಕ್ ಮಾಡ್ಬೋದು. ಇವತ್ತು ಡೇ 2 ಬರುವಂಥ ಸಾಧ್ಯತೆ ಹೆಚ್ಚಿನದಾಗಿದೆ ರಿಷಬ್ ಪಂತ್ ಅವರು. ಅವ್ರ ಬದಲಾಗಿ ಜುರೆಲ್ ಅವರು ಬಂದಿದ್ದರು. ಒಲಿಪಾಪ್ ಅದೇ ರೀತಿಯಾಗಿ ರೂಟ್ ಅವರು ಮೇನ್ ಸ್ಟ್ಯಾಂಡ್ ಓವೇಷನ್ ಹಾಕೊಂಡು ಇವತ್ತಿನ ತನಕ ಕೂಡ ಇರೋದು. ಇವತ್ತು ವಿಕೆಟ್ ಬರ್ಬೋದು, ಆದರೂ ಕೂಡ ರೂಟ್ ಅವರಂತೂ ಸಾಲಿಡ್ ಹಾಕೊಂಡು ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರೋದು. 99 ರನ್ಸ್ ನಿನ್ನೆ ಡೇ ಎಂಡಲ್ಲಿ ಹೊಡೆದಿರೋದು ಅಂತಲೇ ಹೇಳ್ಬೋದಾಗಿದೆ. ರೂಟ್ ಅವರು ಸಾಲಿಡ್ ಹಾಕೊಂಡು ಆಟ ಆಡಿರೋದು. ಇಲ್ಲಿ ರೂಟ್ ಅವ್ರ ಮೇಲೆ ಯಾವ ರೀತಿ ಡಿಪೆಂಡ್ ಹಾಕೊಂಡಿದೆ ಅಂತ ಇದೆ ಇಂಗ್ಲೆಂಡ್ ಟೀಮು. 2 ಟೆಸ್ಟಲ್ಲೂ ಕೂಡ ರೂಟ್ ಅವರಿಂದ ರನ್ಸ್ ಬರಲಿಲ್ಲ, ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿರೋದು ಬ್ಯಾಟಿಂಗಲ್ಲಿ. ಇವಾಗ ರೂಟ್ ಅವರಿಂದ ರನ್ಸ್ ಬಂದಿರೋದು 99 ರನ್. ಒಲಿಪಾಪ್ ಅದೇ ರೀತಿ ರೂಟ್ ಅವ್ರ ನಡುವೆ ಸಿಕ್ಕಾಪಟ್ಟೆ ಬೆಸ್ಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ಅಲ್ಲಿ ಜಡೇಜಾ ಅವರು ಬಂದ್ಕೊಂಡು ಒಲಿಪಾಪ್ರ ವಿಕೆಟ್ನ ತೆಗೆದಿರೋದು, ಸ್ಟಂಪ್ ಮಾಡಿರೋದು. ಇಲ್ಲಿ ಜುರೆಲ್ ಅವರಿಂದ ಬೆಸ್ಟ್ ಕೀಪಿಂಗ್ ಬಂದಿರೋದು. ಇಲ್ಲಿ ಮೇನ್ ಹಾಕೊಂಡು ರವೀಂದ್ರ ಜಡೇಜಾ ಅವರು ಬ್ರೇಕ್ ತಂದು ಕೊಟ್ಟಿರೋದು ಒಲಿಪಾಪ್ ಅವ್ರದ್ದು 44 ರನ್ಗೆ. ಅದೇ ರೀತಿಯಾಗಿ ರೂಟ್ ಅವ್ರದ್ದಂತೂ ಯಾರು ವಿಕೆಟ್ ತೆಗಿಲಿಕ್ಕೆ ಆಗಲಿಲ್ಲ. ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವ್ರು ಬಂದ ತಕ್ಷಣ ಇಲ್ಲಿ ಶುಭ್ಮನ್ ಅವರು ಬೇಗನೆ ಬೂಮ್ರಾ ಅವ್ರನ್ನ ಇಳಿಸಿರೋದು. ಬೂಮ್ರಾ ಅವರೆಲ್ಲ ಹ್ಯಾರಿ ಬ್ರೂಕ್ ಅವರು ಕ್ಲೀನ್ ಬೋಲ್ಡ್ ಅಂತಲೇ ಹೇಳ್ಬೋದಾಗಿದೆ. ಇವತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿರೋದು. ಬೆನ್ ಸ್ಟೋಕ್ ಅದೇ ರೀತಿ 39ರಲ್ಲಿ, ಬೆನ್ ಸ್ಟೋಕ್ 99ರಲ್ಲಿ, ಜೋ ರೂಟ್ ಅವರು ಇರೋದು. ಇನ್ನೇ ಸಿಕ್ಕಾಪಟ್ಟೆ ಇನ್ಸಿಡೆನ್ಸ್ಗಳು ಆಗಿದೆ. ಸಿರಾಜ್ ಅವರು ಸಿಕ್ಕಾಪಟ್ಟೆ ಅಪ್ರೋಚ್ ಮಾಡಿರೋದು ರೂಟ್ ಅವರಿಗೆ, ಬ್ಯಾಸ್ಬಾಲ್ ಅಂತ ಸಿಕ್ಕಾಪಟ್ಟೆ ಅದೊಂಥರ ಕಾನ್ವರ್ಸೇಷನ್ ಅಂತೂ ಇರೋದೇ. ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಸ್ಬಾಲ್ ಅಪ್ರೋಚಿಂದ ಇಂಗ್ಲೆಂಡ್ ಟೀಮ್ ಬಂದಿರೋದು. ಇಲ್ಲಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡು ಆಟ ಆಡ್ತಿರೋದು, ಸಿಕ್ಕಾಪಟ್ಟೆ ಲೋ ಸ್ಟ್ರೈಕ್ ರೇಟಲ್ಲಿ.
ಒಂಥರ ಅಪ್ರೋಚೇ ಇಲ್ಲ ಅವ್ರದ್ದು ಹೈಯೆಸ್ಟ್ ಬೇಗನೆ ಹಿಟ್ ಮಾಡಬೇಕು ಅಂತ. ಅದಕ್ಕಾಗಿ ಇಲ್ಲಿ ಎಲ್ಲ ಕೂಡ ಕನ್ವಿನ್ಸ್ ಎಲ್ಲ ಆಟ ಆಡ್ತಿರೋದು ಎಲ್ಲ ಪ್ಲೇಯರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಕನ್ವರ್ಜೇಷನ್ ಆಗ್ತಿರೋದು ಪ್ಲೇಯರ್ಸ್ಗಳ ನಡುವೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಡೇ ಎಂಡಲ್ಲಿ 251 ರನ್ಸ್ಗೆ 83 ಓವರ್, 7 ಓವರ್ ಆಗಬೇಕಾಗಿತ್ತು, ಆಗಲಿಲ್ಲ. 83 ಓವರ್ಗೆ 251 ರನ್ಗೆ ಇಂಗ್ಲೆಂಡ್ 4 ವಿಕೆಟ್ ನಷ್ಟಕ್ಕೆ. ಬೂಮ್ರಾ 1, ಅದೇ ರೀತಿಯಾಗಿ ರೆಡ್ಡಿ ಅವರು 2, ಜಡ್ಡು ಅವರು 1 ವಿಕೆಟ್ನ ಹಾಕಿರೋದು ಅಂತಲೇ ಹೇಳ್ಬೋದಾಗಿದೆ. ನೋಡುವ, ಇವತ್ತಿನ ಎಂಡಲ್ಲಿ ನನ್ನ ಪ್ರಕಾರ ಇಂಡಿಯನ್ ಟೀಮ್ ಆಲ್ ಔಟ್ ಮಾಡುವಂಥ ಸಾಧ್ಯತೆ ಇದೆ. ಇವತ್ತು ಯಾವ ರೀತಿ ಆಗುತ್ತೆ, ನಮ್ಮ ಇಂಡಿಯಾ ಯಾವ ರೀತಿ ಹೆಚ್ಚಿನದಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ನೋಡುವ, ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ 3rd ಟೆಸ್ಟ್ನ ಡೇ 1 ಅನಾಲಿಸಿಸ್ ಆಯಿತು. ನಿಮಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.